ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸಸ್ಯಕಾಶಿಯಲ್ಲಿ ಫ್ಲವರ್ ಶೋ ಆಯೋಜನೆಗೊಂಡಿದ್ದು, ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಲಿದ್ದಾರೆ. ಸಸ್ಯಕಾಶಿಯಲ್ಲಿ ಫ್ಲವರ್ ಶೋಗೆ ಕೌಂಟ್ ಡೌನ್. ಸಂವಿಧಾನ ಶಿಲ್ಪಿಗೆ ಈ ಸಲದ ಫ್ಲವರ್ ಶೋ ಅರ್ಪಣೆ. ನೋಡಿದಷ್ಟು ನೋಡಬೇಕೆನಿಸುವ ಹೂವುಗಳು, ಚೆಲುವೆಲ್ಲ ನನ್ನದೇ ಎಂದು ಬೀಗುತ್ತಿರುವ ಬಗೆ ಬಗೆಯ ಹೂವುಗಳ ಲೋಕ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷದಂತೆ ಈ ಸಲವೂ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆಗೊಂಡಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಈ ಸಲದ ಪುಷ್ಪ ನಮನ ಸಲ್ಲಿಸಲಾಗಿದೆ. ನಾಳೆ ಬೆಳಗ್ಗೆ 10:30ಕ್ಕೆ ಸಿಎಂ ಸಿದ್ದರಾಮಯ್ಯ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಲಿದ್ದಾರೆ. ಲಾಲ್ಬಾಗ್ನ ಐತಿಹಾಸಿಕ ಗಾಜಿನ ಮನೆಯಲ್ಲಿ 216ನೇ ಫಲಪುಷ್ಪ ಪ್ರದರ್ಶನ. ಈ ಸಾರಿ ನಾವು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸತಕ್ಕಂಥ ಒಂದು ಥೀಮನ್ನು ಇಟ್ಕೊಂಡಿದ್ದೇವೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ನೂತನ ಸಂಸತ್ ಭವನದ ವಿಷಯಾಧಾರಿತ ಪುಷ್ಪಕೃತಿಗಳು ಈ ಸಲದ ಫ್ಲವರ್ ಶೋ ಹೈಲೈಟ್. ಸುಮಾರು 6 ಲಕ್ಷ ಹೂವುಗಳಿಂದ ಸಂಸತ್ ಭವನ ರಚಿಸಲಾಗಿದೆ. 3.4 ಲಕ್ಷ ಡಚ್ ಗುಲಾಬಿಗಳನ್ನು ಬಳಸಿ ಅಂಬೇಡ್ಕರ್ ಅವರ ಪ್ರತಿಕೃತಿ ಡಿಸೈನ್ ಮಾಡಲಾಗಿದೆ. ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದ 15 ವಿಚಾರಗಳನ್ನು ಪ್ರದರ್ಶನದಲ್ಲಿ ಅನಾವರಣಗೊಳಿಸಲಾಗುತ್ತಿದೆ. ಇದಕ್ಕಾಗಿ ದೇಶ ವಿದೇಶದಿಂದ 85ಕ್ಕೂ ಅಧಿಕ ಬಗೆಯ ಹೂವುಗಳನ್ನು ತರಿಸಲಾಗಿದೆ. ಮತ್ತೆ ಲಾಲ್ಬಾಗ್ಗೆ ರೆಗ್ಯುಲರ್ ವಾಕರ್ಸು, ಸೊ ಯಾವ ವರ್ಷನೂ ಮಿಸ್ ಮಾಡ್ಕೊಂಡಿಲ್ಲ. ತುಂಬ ಎಕ್ಸೈಟ್ಮೆಂಟ್ ಇದೆ. ಈ ಸತಿ ಥೀಮ್ ಅಂಬೇಡ್ಕರ್ದು. ಆಗಸ್ಟ್ 8ರಿಂದ ಆಗಸ್ಟ್ 19ರವರೆಗೆ ಫ್ಲವರ್ ಶೋ ನಡೆಯಲಿದೆ. ಸಾಮಾನ್ಯ ದಿನಗಳಲ್ಲಿ ₹70, ವೀಕೆಂಡ್ ರಜಾ ದಿನಗಳಲ್ಲಿ ವಯಸ್ಕರಿಗೆ ₹100 ದರ ನಿಗದಿ ಮಾಡಲಾಗಿದೆ. ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಜೊತೆಗೆ ಭದ್ರತೆ ದೃಷ್ಟಿಯಿಂದ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸಸ್ಯಕಾಶಿಯಲ್ಲಿ ಫ್ಲವರ್ ಶೋ ಆಯೋಜನೆಗೊಂಡಿದ್ದು, ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಲಿದ್ದಾರೆ. ಸಸ್ಯಕಾಶಿಯಲ್ಲಿ ಫ್ಲವರ್ ಶೋಗೆ ಕೌಂಟ್ ಡೌನ್. ಸಂವಿಧಾನ ಶಿಲ್ಪಿಗೆ ಈ ಸಲದ ಫ್ಲವರ್ ಶೋ ಅರ್ಪಣೆ. ನೋಡಿದಷ್ಟು ನೋಡಬೇಕೆನಿಸುವ ಹೂವುಗಳು, ಚೆಲುವೆಲ್ಲ ನನ್ನದೇ ಎಂದು ಬೀಗುತ್ತಿರುವ ಬಗೆ ಬಗೆಯ ಹೂವುಗಳ ಲೋಕ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷದಂತೆ ಈ ಸಲವೂ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆಗೊಂಡಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಈ ಸಲದ ಪುಷ್ಪ ನಮನ ಸಲ್ಲಿಸಲಾಗಿದೆ. ನಾಳೆ ಬೆಳಗ್ಗೆ 10:30ಕ್ಕೆ ಸಿಎಂ ಸಿದ್ದರಾಮಯ್ಯ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಲಿದ್ದಾರೆ. ಲಾಲ್ಬಾಗ್ನ ಐತಿಹಾಸಿಕ ಗಾಜಿನ ಮನೆಯಲ್ಲಿ 216ನೇ ಫಲಪುಷ್ಪ ಪ್ರದರ್ಶನ. ಈ ಸಾರಿ ನಾವು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸತಕ್ಕಂಥ ಒಂದು ಥೀಮನ್ನು ಇಟ್ಕೊಂಡಿದ್ದೇವೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ನೂತನ ಸಂಸತ್ ಭವನದ ವಿಷಯಾಧಾರಿತ ಪುಷ್ಪಕೃತಿಗಳು ಈ ಸಲದ ಫ್ಲವರ್ ಶೋ ಹೈಲೈಟ್. ಸುಮಾರು 6 ಲಕ್ಷ ಹೂವುಗಳಿಂದ ಸಂಸತ್ ಭವನ ರಚಿಸಲಾಗಿದೆ. 3.4 ಲಕ್ಷ ಡಚ್ ಗುಲಾಬಿಗಳನ್ನು ಬಳಸಿ ಅಂಬೇಡ್ಕರ್ ಅವರ ಪ್ರತಿಕೃತಿ ಡಿಸೈನ್ ಮಾಡಲಾಗಿದೆ. ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದ 15 ವಿಚಾರಗಳನ್ನು ಪ್ರದರ್ಶನದಲ್ಲಿ ಅನಾವರಣಗೊಳಿಸಲಾಗುತ್ತಿದೆ. ಇದಕ್ಕಾಗಿ ದೇಶ ವಿದೇಶದಿಂದ 85ಕ್ಕೂ ಅಧಿಕ ಬಗೆಯ ಹೂವುಗಳನ್ನು ತರಿಸಲಾಗಿದೆ. ಮತ್ತೆ ಲಾಲ್ಬಾಗ್ಗೆ ರೆಗ್ಯುಲರ್ ವಾಕರ್ಸು, ಸೊ ಯಾವ ವರ್ಷನೂ ಮಿಸ್ ಮಾಡ್ಕೊಂಡಿಲ್ಲ. ತುಂಬ ಎಕ್ಸೈಟ್ಮೆಂಟ್ ಇದೆ. ಈ ಸತಿ ಥೀಮ್ ಅಂಬೇಡ್ಕರ್ದು. ಆಗಸ್ಟ್ 8ರಿಂದ ಆಗಸ್ಟ್ 19ರವರೆಗೆ ಫ್ಲವರ್ ಶೋ ನಡೆಯಲಿದೆ. ಸಾಮಾನ್ಯ ದಿನಗಳಲ್ಲಿ ₹70, ವೀಕೆಂಡ್ ರಜಾ ದಿನಗಳಲ್ಲಿ ವಯಸ್ಕರಿಗೆ ₹100 ದರ ನಿಗದಿ ಮಾಡಲಾಗಿದೆ. ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಜೊತೆಗೆ ಭದ್ರತೆ ದೃಷ್ಟಿಯಿಂದ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸಸ್ಯಕಾಶಿಯಲ್ಲಿ ಫ್ಲವರ್ ಶೋ ಆಯೋಜನೆಗೊಂಡಿದ್ದು, ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಲಿದ್ದಾರೆ. ಸಸ್ಯಕಾಶಿಯಲ್ಲಿ ಫ್ಲವರ್ ಶೋಗೆ ಕೌಂಟ್ ಡೌನ್. ಸಂವಿಧಾನ ಶಿಲ್ಪಿಗೆ ಈ ಸಲದ ಫ್ಲವರ್ ಶೋ ಅರ್ಪಣೆ. ನೋಡಿದಷ್ಟು ನೋಡಬೇಕೆನಿಸುವ ಹೂವುಗಳು, ಚೆಲುವೆಲ್ಲ ನನ್ನದೇ ಎಂದು ಬೀಗುತ್ತಿರುವ ಬಗೆ ಬಗೆಯ ಹೂವುಗಳ ಲೋಕ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷದಂತೆ ಈ ಸಲವೂ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆಗೊಂಡಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಈ ಸಲದ ಪುಷ್ಪ ನಮನ ಸಲ್ಲಿಸಲಾಗಿದೆ. ನಾಳೆ ಬೆಳಗ್ಗೆ 10:30ಕ್ಕೆ ಸಿಎಂ ಸಿದ್ದರಾಮಯ್ಯ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಲಿದ್ದಾರೆ.
ಏನು ಲಾಲ್ಬಾಗ್ನ ಐತಿಹಾಸಿಕ ಗಾಜಿನ ಮನೆಯಲ್ಲಿ 216ನೇ ಫಲಪುಷ್ಪ ಪ್ರದರ್ಶನ. ಈ ಸಾರಿ ನಾವು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸ್ತಕ್ಕಂಥ ಒಂದು ಥೀಮನ್ನು ಇಟ್ಕೊಂಡಿದ್ದೇವೆ. ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ನೂತನ ಸಂಸತ್ ಭವನದ ವಿಷಯಾಧಾರಿತ ಪುಷ್ಪ ಕೃತಿಗಳು ಈ ಸಲದ ಫ್ಲವರ್ ಶೋ ಹೈಲೈಟ್. ಸುಮಾರು 6 ಲಕ್ಷ ಹೂವುಗಳಿಂದ ಸಂಸತ್ ಭವನ ರಚಿಸಲಾಗಿದೆ. 3.4 ಲಕ್ಷ ಡಚ್ ಗುಲಾಬಿಗಳನ್ನು ಬಳಸಿ ಅಂಬೇಡ್ಕರ್ ಅವರ ಪ್ರತಿಕೃತಿ ಡಿಸೈನ್ ಮಾಡಲಾಗಿದೆ. ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದ 15 ವಿಚಾರಗಳನ್ನು ಪ್ರದರ್ಶನದಲ್ಲಿ ಅನಾವರಣಗೊಳಿಸಲಾಗುತ್ತಿದೆ. ಇದಕ್ಕಾಗಿ ದೇಶ ವಿದೇಶದಿಂದ 85ಕ್ಕೂ ಅಧಿಕ ಬಗೆಯ ಹೂವುಗಳನ್ನು ತರಿಸಲಾಗಿದೆ. ಮತ್ತು ಲಾಲ್ಬಾಗ್ಗೆ ರೆಗ್ಯುಲರ್ ವಾಕರ್ಸು, ಸೊ ಯಾವ ವರ್ಷನೂ ಮಿಸ್ ಮಾಡ್ಕೊಂಡಿಲ್ಲ. ತುಂಬ ಎಕ್ಸೈಟ್ಮೆಂಟ್ ಇದೆ. ಈ ಸತಿ ಥೀಮು ಅಂಬೇಡ್ಕರ್ದು. ಆಗಸ್ಟ್ 8ರಿಂದ ಆಗಸ್ಟ್ 19ರವರೆಗೆ ಫ್ಲವರ್ ಶೋ ನಡೆಯಲಿದೆ. ಸಾಮಾನ್ಯ ದಿನಗಳಲ್ಲಿ 70 ರೂಪಾಯಿ, ವೀಕೆಂಡ್ ರಜಾ ದಿನಗಳಲ್ಲಿ ವಯಸ್ಕರಿಗೆ 100 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಜೊತೆಗೆ ಭದ್ರತೆ ದೃಷ್ಟಿಯಿಂದ CCTV ಕ್ಯಾಮೆರಾ ಅಳವಡಿಸಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸಸ್ಯಕಾಶಿಯಲ್ಲಿ ಫ್ಲವರ್ ಶೋ ಆಯೋಜನೆಗೊಂಡಿದ್ದು, ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಲಿದ್ದಾರೆ. ಸಸ್ಯಕಾಶಿಯಲ್ಲಿ ಫ್ಲವರ್ ಶೋಗೆ ಕೌಂಟ್ ಡೌನ್. ಸಂವಿಧಾನ ಶಿಲ್ಪಿಗೆ ಈ ಸಲದ ಫ್ಲವರ್ ಶೋ ಅರ್ಪಣೆ. ನೋಡಿದಷ್ಟು ನೋಡಬೇಕೆನಿಸುವ ಹೂವುಗಳು, ಚಿಲುವೆಲ್ಲ ನನ್ನದೇ ಎಂದು ಬೀಗುತ್ತಿರುವ ಬಗೆ ಬಗೆಯ ಹೂವುಗಳ ಲೋಕ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷದಂತೆ ಈ ಸಲವೂ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆಗೊಂಡಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಈ ಸಲದ ಪುಷ್ಪ ನಮನ ಸಲ್ಲಿಸಲಾಗಿದೆ. ನಾಳೆ ಬೆಳಗ್ಗೆ 10:30ಕ್ಕೆ CM ಸಿದ್ದರಾಮಯ್ಯ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಲಿದ್ದಾರೆ. ಏನು ಲಾಲ್ಬಾಗ್ನ ಐತಿಹಾಸಿಕ ಗಾಜಿನ ಮನೆಯಲ್ಲಿ 216ನೇ ಫಲಪುಷ್ಪ ಪ್ರದರ್ಶನ. ಈ ಸಾರಿ ನಾವು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸ್ತಕ್ಕಂಥ ಒಂದು ಥೀಮನ್ನು ಇಟ್ಕೊಂಡಿದ್ದೇವೆ. ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ನೂತನ ಸಂಸತ್ ಭವನದ ವಿಷಯಾಧಾರಿತ ಪುಷ್ಪ ಕೃತಿಗಳು ಈ ಸಲದ ಫ್ಲವರ್ ಶೋ ಹೈಲೈಟ್. ಸುಮಾರು 6 ಲಕ್ಷ ಹೂವುಗಳಿಂದ ಸಂಸತ್ ಭವನ ರಚಿಸಲಾಗಿದೆ. 3.4 ಲಕ್ಷ ಡಚ್ ಗುಲಾಬಿಗಳನ್ನು ಬಳಸಿ ಅಂಬೇಡ್ಕರ್ ಅವರ ಪ್ರತಿಕೃತಿ ಡಿಸೈನ್ ಮಾಡಲಾಗಿದೆ. ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದ 15 ವಿಚಾರಗಳನ್ನು ಪ್ರದರ್ಶನದಲ್ಲಿ ಅನಾವರಣಗೊಳಿಸಲಾಗುತ್ತಿದೆ. ಇದಕ್ಕಾಗಿ ದೇಶ ವಿದೇಶದಿಂದ 85ಕ್ಕೂ ಅಧಿಕ ಬಗೆಯ ಹೂವುಗಳನ್ನು ತರಿಸಲಾಗಿದೆ. ಮತ್ತು ಲಾಲ್ಬಾಗ್ಗೆ ರೆಗ್ಯುಲರ್ ವಾಕರ್ಸು, ಸೊ ಯಾವ ವರ್ಷನೂ ಮಿಸ್ ಮಾಡ್ಕೊಂಡಿಲ್ಲ. ತುಂಬ ಎಕ್ಸೈಟ್ಮೆಂಟ್ ಇದೆ. ಈ ಸತಿ ಥೀಮು ಅಂಬೇಡ್ಕರ್ದು. ಆಗಸ್ಟ್ 8ರಿಂದ ಆಗಸ್ಟ್ 19ರವರೆಗೆ ಫ್ಲವರ್ ಶೋ ನಡೆಯಲಿದೆ. ಸಾಮಾನ್ಯ ದಿನಗಳಲ್ಲಿ 70 ರೂಪಾಯಿ, ವೀಕೆಂಡ್ ರಜಾ ದಿನಗಳಲ್ಲಿ ವಯಸ್ಕರಿಗೆ 100 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಜೊತೆಗೆ ಭದ್ರತೆ ದೃಷ್ಟಿಯಿಂದ CCTV ಕ್ಯಾಮೆರಾ ಅಳವಡಿಸಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸಸ್ಯಕಾಶಿಯಲ್ಲಿ ಫ್ಲವರ್ ಶೋ ಆಯೋಜನೆಗೊಂಡಿದ್ದು, ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಲಿದ್ದಾರೆ. ಸಸ್ಯಕಾಶಿಯಲ್ಲಿ ಫ್ಲವರ್ ಶೋಗೆ ಕೌಂಟ್ ಡೌನ್. ಸಂವಿಧಾನ ಶಿಲ್ಪಿಗೆ ಈ ಸಲದ ಫ್ಲವರ್ ಶೋ ಅರ್ಪಣೆ. ನೋಡಿದಷ್ಟು ನೋಡಬೇಕೆನಿಸುವ ಹೂವುಗಳು, ಚಿಲುವೆಲ್ಲ ನನ್ನದೇ ಎಂದು ಬೀಗುತ್ತಿರುವ ಬಗೆ ಬಗೆಯ ಹೂವುಗಳ ಲೋಕ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷದಂತೆ ಈ ಸಲವೂ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆಗೊಂಡಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಈ ಸಲದ ಪುಷ್ಪ ನಮನ ಸಲ್ಲಿಸಲಾಗಿದೆ. ನಾಳೆ ಬೆಳಗ್ಗೆ 10:30ಕ್ಕೆ CM ಸಿದ್ದರಾಮಯ್ಯ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಲಿದ್ದಾರೆ. ಏನು ಲಾಲ್ಬಾಗ್ನ ಐತಿಹಾಸಿಕ ಗಾಜಿನ ಮನೆಯಲ್ಲಿ 216ನೇ ಫಲಪುಷ್ಪ ಪ್ರದರ್ಶನ. ಈ ಸಾರಿ ನಾವು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸ್ತಕ್ಕಂಥ ಒಂದು ಥೀಮನ್ನು ಇಟ್ಕೊಂಡಿದ್ದೇವೆ. ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ನೂತನ ಸಂಸತ್ ಭವನದ ವಿಷಯಾಧಾರಿತ ಪುಷ್ಪ ಕೃತಿಗಳು ಈ ಸಲದ ಫ್ಲವರ್ ಶೋ ಹೈಲೈಟ್. ಸುಮಾರು 6 ಲಕ್ಷ ಹೂವುಗಳಿಂದ ಸಂಸತ್ ಭವನ ರಚಿಸಲಾಗಿದೆ. 3.4 ಲಕ್ಷ ಡಚ್ ಗುಲಾಬಿಗಳನ್ನು ಬಳಸಿ ಅಂಬೇಡ್ಕರ್ ಅವರ ಪ್ರತಿಕೃತಿ ಡಿಸೈನ್ ಮಾಡಲಾಗಿದೆ. ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದ 15 ವಿಚಾರಗಳನ್ನು ಪ್ರದರ್ಶನದಲ್ಲಿ ಅನಾವರಣಗೊಳಿಸಲಾಗುತ್ತಿದೆ. ಇದಕ್ಕಾಗಿ ದೇಶ ವಿದೇಶದಿಂದ 85ಕ್ಕೂ ಅಧಿಕ ಬಗೆಯ ಹೂವುಗಳನ್ನು ತರಿಸಲಾಗಿದೆ. ಮತ್ತು ಲಾಲ್ಬಾಗ್ಗೆ ರೆಗ್ಯುಲರ್ ವಾಕರ್ಸು, ಸೊ ಯಾವ ವರ್ಷನೂ ಮಿಸ್ ಮಾಡ್ಕೊಂಡಿಲ್ಲ. ತುಂಬ ಎಕ್ಸೈಟ್ಮೆಂಟ್ ಇದೆ. ಈ ಸತಿ ಥೀಮು ಅಂಬೇಡ್ಕರ್ದು. ಆಗಸ್ಟ್ 8ರಿಂದ ಆಗಸ್ಟ್ 19ರವರೆಗೆ ಫ್ಲವರ್ ಶೋ ನಡೆಯಲಿದೆ. ಸಾಮಾನ್ಯ ದಿನಗಳಲ್ಲಿ 70 ರೂಪಾಯಿ, ವೀಕೆಂಡ್ ರಜಾ ದಿನಗಳಲ್ಲಿ ವಯಸ್ಕರಿಗೆ 100 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಜೊತೆಗೆ ಭದ್ರತೆ ದೃಷ್ಟಿಯಿಂದ CCTV ಕ್ಯಾಮೆರಾ ಅಳವಡಿಸಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.